ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು. ಓಕೆ, ನಾವು ಮುಂಚೆ ನೆನ್ನೆ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸುಮಾರು ಜನಕ್ಕೆ ಡೌಟ್ ರೈಸ್ ಆಗಿರುತ್ತೆ, ಏನು ಆಯಿತು ಬೆನ್ ಸ್ಟೋಕ್ಸಿಗೆ ಅಂತ. ಯಾಕಂದರೆ ಅವರು ಪೋಸ್ಟ್ನ ಶೇರ್ ಮಾಡಿಕೊಂಡ್ರು, ಇನ್ನು ಫನಿ ವೇ, ಇನ್ನು ಹ್ಯೂಮರಸ್ ವೇ ಅವರು ಶೇರ್ ಮಾಡಿಕೊಂಡ್ರು ಒಂದು ಪೋಸ್ಟ್ನ. ಮಕ ಊಷ್ಟಾಗಿ ಹೋಗ್ಬಿಟ್ಟೈತೆ ಗುರು ಬೆನ್ ಸ್ಟೋಕ್ಸ್ದು. ನೋಡ್ತು ಅಂತ ಅಂದರೆ ಬಾಲು ಸರಿಯಾಗಿ ಬಿದ್ದೈತೆ ಮುಖಕ್ಕೆ, ಮುಸುಡಿಗೆ ಅಂತ ಗೊತ್ತಾಗ್ತೈತೆ. ಸೊ ಯು ಶುಡ್ ಸಿ ದ ಸ್ಟೇಟ್ ಆಫ್ ಕ್ರಿಕೆಟ್ ಬಾಲ್ದು ಸ್ಥಿತಿ ನೋಡಬೇಕು ಗುರು ನೀವು ಅಂತ ಹೇಳಿದ್ದಾರೆ. ಬಾಲ್ ಸ್ಥಿತಿ ಏನು ಗುರು, ಮಕ ನೋಡಿದ್ರೆ ಗೊತ್ತಾಗ್ತೈತಲ್ಲ ಬಾಲ್ ಸ್ಥಿತಿನ. ಮಕ ಸ್ಥಿತಿ ನೋಡಿದ್ರೆ ಬಾಲ್ ಸ್ಥಿತಿ ಏನಾಗಿರುತ್ತೆ, ಅಲ್ಲಿ ಬಾಲ್ ಇದ್ದಂಗೆ ಇರುತ್ತೆ. ಒಳ್ಳೆ ಫನ್ನಿ ಬೇ ಹೇಳಿದ್ದಾರೆ. ಏನಾಗಿದೆ ಅಂತಂದರೆ ಸೀನು, ಅವ್ರಿಗೆ ಬ್ಯಾಟಿಂಗ್ ಆಡಬೇಕಾದ್ರೆ ಅಲ್ಲ, ಬೌಲಿಂಗ್ ಮಾಡಬೇಕಾದ್ರೂ ಅಲ್ಲ, ಸೈಡಲ್ಲಿ ನಿಂತ್ಕೊಂಡಿದ್ರಂತೆ ಪ್ರಾಕ್ಟೀಸ್ ಸೆಷನಲ್ಲಿ. ಅವ್ರು ಮಾನಿಟರ್ ಮಾಡ್ತಾ ಇದ್ರಂತೆ, ಅಬ್ಸರ್ವೇಷನಲ್ಲಿ ಇದ್ರಂತೆ, ಪ್ಲೇಯರ್ಸ್ಗಳು ಹೆಂಗೆ ಆಡ್ತಾ ಇದ್ದಾರೆ ಅದೆಲ್ಲ ನೋಡ್ತಾ ಇದ್ರಂತೆ, ಹೇಳ್ಕೊಂಡು ಕೊಡ್ತಾ ಇರ್ತಾರೆ ಸ್ವಲ್ಪ ಜನ ಪ್ಲೇಯರ್ಸ್ಗಳಿಗೆ ಹಿಂಗೆ ಆಡಬೇಕು ಅಂತ. ಸೊ ಲೋಕಲಲ್ಲಿ ಇವರು ಪ್ರಾಕ್ಟೀಸಲ್ಲಿ ಇರಬೇಕಾದ್ರೆ, ಅಂದರೆ ಅವರು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಮಾಡ್ತಾ ಇಲ್ಲದೇ ಇರೋಂಥ ಸಮಯದಲ್ಲಿ, ಜಸ್ಟ್ ನೋಡ್ತಾ ಇದ್ದಂಥ ಸಮಯದಲ್ಲಿ ಯಾರೋ ಒಬ್ಬ ಪ್ಲೇಯರ್ ಹೊಡೆದಂಥ ಬಾಲ್ ಏನಿದೆ, ಬ್ಯಾಟಲ್ಲಿ ಹೊಡೆದಂಥ ಬಾಲು ಬಂದ್ಬಿಟ್ಟು ಇವ್ರು ಮುಸುಡಿಗೆ ಬಿದ್ದಿರೋ ಅಂಥದ್ದು. ಸೊ ರಿಯಾಕ್ಟ್ ಮಾಡೋವಂಥದ್ದು, ಅಂದರೆ ನೋಡಿದ್ರೆ ರಿಯಾಕ್ಟ್ ಮಾಡ್ಬೋದು ಗುರು. ನೋಡದೇ ಇರೋಂಥ ಟೈಮಲ್ಲಿ ಸುಮ್ಮನೆ ಹಿಂಗೆ ಯಾವುದೋ ಒಂದು ಬಾಲ್ ಬಂದು ಬಿತ್ತು ಅಂದರೆ ನೋಡ್ತೀವಿ, ಬಾಲ್ ಮೇಲೆ ಫೋಕಸ್ ಇತ್ತು ಅಂದರೆ ನೋಡ್ಬೋದು, ರಿಯಾಕ್ಟ್ ಮಾಡ್ಬೋದು. ಎಲ್ಲಿಂದನೋ ಬಂದು ಬಾಲ್ ಬಿತ್ತು ಅಂದರೆ ರಿಯಾಕ್ಟ್ ಮಾಡೋಕ್ಕಾಗತ್ತೆ. ಸೊ ಬಂದು ಬಿದ್ದೈತೆ ಬಾಲು, ಅದಕ್ಕೆ ಮಕ ಊಷ್ಟಾಗೈತೆ. ಆದ್ದರಿಂದ ಇವರಿಗೆ ರಿಕವರಿ ಪೀರಿಯಡ್ ಏನಿದೆ. ಸೊ ಏನು ದೊಡ್ಡ ಅಂಥ ಮಟ್ಟದ ಇಂಜುರಿ ಏನಲ್ಲ, ಬಟ್ ಮಕ ಊಷ್ಟಾಗಿರೋಂಥದ್ದು ರಿಕವರ್ ಆಗಬೇಕು ಅಂತಂದರೆ ಕೆಲವು ತಿಂಗಳುಗಳಂತೂ ಖಂಡಿತ ಬೇಕಾಗುತ್ತೆ. ಸೊ ಜೂನಲ್ಲಿ ಏನೋ ನ್ಯೂಜಿಲ್ಯಾಂಡ್ ಅಗೇನ್ಸ್ಟ್ ಸೀರೀಸ್ ಏನೋ ಇದೆ ಇವರಿಗೆ. ಸೊ ಹೋಪ್ಫುಲಿ ಅಷ್ಟರಲ್ಲಿ ರಿಕವರ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಬೇಗ ಸ್ಪೀಡಿ ರಿಕವರಿ ಹೇಳ್ಬೇಕು, ಯಾಕಂದರೆ ಮಕ ಒಂಥರ ಸ್ಕ್ರಾಪ್ ಆಗೋಗ್ಬಿಟ್ಟೈತೆ ಬೆನ್ ಸ್ಟೋಕ್ಸ್ದು. ಬೇಗ ರಿಕವರ್ ಆಗಲಿ. ಅಪ್ಡೇಟ್ ನಂಬರ್ 2, ಜಸ್ಪ್ರೀತ್ ಬುಮ್ರಾ ರಿಲೇಟೆಡ್ ಅಪ್ಡೇಟ್ ಬರ್ತದೆ. ಇವತ್ತು USA ಅಗೇನ್ಸ್ಟ್ ಮ್ಯಾಚ್ ಇದೆ. ಜಸ್ಪ್ರೀತ್ ಬುಮ್ರಾ ಅವರು ಆಡುವಂಥ ಸಾಧ್ಯತೆ ಇವತ್ತು ಇಲ್ಲವಂತೆ. ನಾನು ಏನಕ್ಕೆ ಆಡಬೇಕು ಅಂತಲೇ ಹೇಳ್ತೀನಿ. ಬುಮ್ರಾ ಏನಕ್ಕೆ ಗುರು ಆಡಬೇಕು? ಬುಮ್ರಾ ಇಲ್ಲಿ ಆಡೋದೇ ಬೇಕಾಗಿಲ್ಲ, ಪಾಕಿಸ್ತಾನ ಅಗೇನ್ಸ್ಟ್ ಕೂಡ ಆಡೋದೇ ಬೇಕಾಗಿಲ್ಲ. ಏನಿದ್ರು ಸೂಪರ್ ರೈಟ್ಸ್ ಅಲ್ಲಿ ಆಡಿ ಬುಮ್ರಾ ಅಂತ ನಾವು ಕೇಳ್ಕೊಳ್ಳೋದು. ಬುಮ್ರಾ ಆಡೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಸೊ ಇವ್ರು ಹೇಳ್ತಾ ಇದ್ದಾರೆ ಬುಮ್ರಾಗೇನೋ ವೈರಲ್ ಫೀವರ್ ಬಂದಿದಂತೆ, ಆದ್ದರಿಂದ ಸಿರಾಜ್ ಬೈ ಆಡುವಂಥ ಸಾಧ್ಯತೆ ಈ ಮ್ಯಾಚು ಜಾಸ್ತಿ ಇದೆ ಅಂತ ಅಪ್ಡೇಟು ಬಂದಿದೆ. ಸಿರಾಜ್ ಬೈ ಏನು ಕಮ್ಮಿನಾ, ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಆಗಿದೆ. ಸಿರಾಜ್ ಬೈ ನೋಡಿದ್ರು ಅದೇ ಸೈಕ್ ಆಗೋದೇನು ಅಂತಂದರೆ, ಒಂದಿನ ಹಿಂದೆ ಅನೌನ್ಸ್ ಆಗಿದ್ದು ಅವರ ರಿಪ್ಲೇಸ್ಮೆಂಟು ಹರ್ಷಿತ್ ರಾಣಾ ಅವರ ಜಾಗದಲ್ಲಿ. ಸಿರಾಜ್ ಬೈ ಸ್ಟ್ರೈಟ್ ಅವೇ ಬಂದ್ಬಿಟ್ಟು ವಾಕಿಂಗ್ ಮಾಡ್ತಾರೆ ಲೆವೆನಲ್ಲಿ ಅಂತಂದರೆ, ಇದಕ್ಕಿಂತ ಒಂದು ಮೊಮೆಂಟ್ ಬೇಕಾಗಿರೋ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಲ್ವಾ ಇದು. ಅದು ವರ್ಲ್ಡ್ ಕಪ್ಪಿಗೆ ಪಟ್ಟನಂಗೆ ಸ್ಕ್ವಾಡಲ್ಲಿ ಇಲ್ದಿರೋವಂಥವ್ರು ನೋಡಿ, ತಿಂಗಳಾನ್ಗಟ್ಲೆ ಹಿಂದೆ ಅನೌನ್ಸ್ ಆಗಿರೋವಂಥ ಸ್ಕ್ವಾಡಲ್ಲಿ ಇರೋವಂಥವ್ರು ಈಚೆ ಕಡೆ ಹೋಗಿದ್ದಾರೆ. ಪಟ್ಟನಂಗೆ ಒಂದಿನ ಅನೌನ್ಸ್ ಆಗುತ್ತೆ ಸ್ಕ್ವಾಡಿಗೆ ಬಾಗುರು ಅಂತ, ಬೆಳಗ್ಗೆ ಲೆವೆನಿಗೆ ಬರ್ತಾರೆ ಅಂತಂದರೆ ಇದಕ್ಕಿಂತ ಒಂದು ಸ್ಪೆಷಲ್ ಮೂಮೆಂಟ್ ಬೇಕಾ? ಅಪ್ಡೇಟ್ ನಂಬರ್ 3, ಅಜಿಂಕ್ಯ ರಹಾನೆ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ, ಮೆನ್ಷನ್ ಮಾಡಿದರೆ ಒಂದು ಕ್ವಶನ್ಗೆ, ಸಂಜು ಆರ್ ಇಶಾನ್ ಯಾರು ನಿಮ್ಮ ಓಪನರ್ ಅಂತ ಕೇಳಿದಾಗ ಅವರು ಒಂದು ಪೋಸ್ಟ್ನ ಹಾಕಿದ್ದಾರೆ. ಇಶಾನ್ ಕಿಶಾನ್ ಸಖತ್ ಸೈಕ್ ಫಾರ್ಮಲ್ಲಿ ಇರ್ಬೋದು, ಮಸ್ತಾಗಿ ಆಡ್ತಾ ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ನೋಡ್ತು ಅಂದರೆ ಸಂಜು ಸ್ಯಾಮ್ಸನ್ ಬೆಟರ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್ ಆಡಿಸ್ಬೇಕು ಅಂತ ಅವರು ಹೋಪ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಇವಾಗಿನ ಫಾರ್ಮ್ನೆಲ್ಲ ನೋಡ್ತು ಅಂತಂದರೆ ಖಂಡಿತ ನಾವು ಅಂದ್ಕೊಳೋದೇನಂದರೆ ಇಶಾನ್ ಕಿಶಾನ್ಗೆ ಅವಕಾಶ ಕೊಡಬೇಕು ಅಂತ. ಸಂಜು ಸ್ಯಾಮ್ಸನ್ ಫಾರ್ಮ್ ಕಳ್ಕೊಂಡಿದ್ದಾರೆ, ಫಾರ್ಮಲ್ಲಿ ಇಲ್ಲ ಅಂತ. ಬಟ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಆಡಿಸ್ಬೇಕಾಗಿತ್ತು ಸಂಜು ಸ್ಯಾಮ್ಸನ್ ಅಂತಲೇ ಹೇಳಿದೆ. ಒಂದು 10-15 ಬಾಲ್ನ ಆಡಿಸೋವಂಥ ಒಂದು ಪ್ರಯತ್ನ ಮಾಡಿತ್ತು ಅಂದರೆ ಚೆನ್ನಾಗಿರೋದು ಅಂತಲೇ ಹೇಳಿದೆ. ಬಟ್ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚಲ್ಲೂ ಆಡಿಸಿಲ್ಲ, ಇವರು ನೆಗೆಟ್ ಮಾಡಿದ್ದಾರೆ ಅಂತಂದರೆ ಇಶಾನ್ ಕಿಶಾನ್ನ. ಇಲ್ಲಿ ಹೋಪ್ಫುಲಿ ಅವರು ಇಶಾನ್ ಕಿಶಾನ್ನೇ ಆಡಿಸೋವಂಥ ಸಾಧ್ಯತೆ ಕಾಣಿಸ್ತಾ ಇದೆ, ಅವ್ರಿಗೆ ಪ್ರಿಫರೆನ್ಸ್ ಕೊಡುವಂಥ ಸಾಧ್ಯತೆ. ಯಾಕಂದರೆ 5 ಮ್ಯಾಚು ಕೂಡ ವರ್ಸ್ಟಾಗಿ ಆಡಿರುವಂಥದ್ದು ಸಂಜು ಸ್ಯಾಮ್ಸನು. ಅವಕಾಶ ಕೊಟ್ಟರು ಕೂಡ ಅದು ಗ್ರ್ಯಾಬ್ ಮಾಡ್ಕೊಂಡಿರೋದು ಸಂಜು ಸ್ಯಾಮ್ಸನು. ಇಲ್ಲಿ ಇಶಾನ್ ಕಿಶಾನ್ ಅವಕಾಶನ ಗ್ರ್ಯಾಬ್ ಮಾಡ್ಕೊಂಡಿದ್ದಾರೆ. ಸೊ ಖಂಡಿತ ಅವ್ರಿಗೆ ಆಪರ್ಚುನಿಟಿ ಅಂತೂ ಕೊಡಬೇಕಾಗತ್ತೆ. ಅಂದರೆ ಸಂಜು ಸ್ಯಾಮ್ಸನ್ ಟೀಮಿಂದ ಓಡಿಸ್ಬಿಡ್ಬೇಕು ಅಂತಲ್ಲ, ಒಟ್ಟಲ್ಲಿ ಸಿಕ್ಕಾಗ ಆಪರ್ಚುನಿಟಿ ಯೂಸ್ ಮಾಡ್ಕೊಬೇಕು ಗುರು. ಈ ಥರ ಫ್ಲಾಪ್ ಶೋ ತೋರಿಸ್ಬಿಟ್ಟು ಅವಕಾಶ ಬೇಕು ಅಂತ ಕೇಳ್ತು ಅಂತಂದಾಗ ಯಾರು ಕೊಡ್ತಾರೆ? ಅಪ್ಡೇಟ್ ನಂಬರ್ 4, BCCI ಅಲ್ಲ ಶ್ರೀಲಂಕಾ ಕ್ರಿಕೆಟ್ ಅವರು, ಶ್ರೀಲಂಕನ್ ಬೋರ್ಡ್ ಅವರು ಇನ್ನೊಂದ್ಸಲ ರೀಥಿಂಕ್ ಮಾಡಿ ಹಮ್ಮಿಕೊಂಡು ನೀವು ಅಂತ ಪಾಕಿಸ್ತಾನದವ್ರಿಗೆ, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡಿಗೆ ಹೇಳಿದೆ. ನನ್ನ ಮಕ್ಕಳ, ನೀವು ಏನರೋ ನಿಮಗೆ ಬಂದಿರೋದು ದರಿದ್ರ, ನನ್ನ ಮಕ್ಕಳ ಮುಚ್ಕೊಂಡು ಬಂದು ಆಡ್ರೋ. ಇಲ್ಲಿ ಸುಮ್ಮನೆ ಇಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಇಲ್ಲಿ ನಮಗೂ ಕೂಡ ಇಲ್ಲಿ ಬರೋ ಒಂಥರ ಅಮೌಂಟಲ್ಲಿ ಕಟ್ ಆಫ್ ಆಗ್ಬೋದು. ಯಾಕಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅನ್ನೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು, ಈ ವರ್ಲ್ಡ್ ಕಪ್ಪಿಗೆ ಸಿಕ್ಕಾಪಟ್ಟೆ ವ್ಯೂವರ್ಶಿಪ್ ಬರುವಂಥ ಮ್ಯಾಚು. ಏನಕ್ಕೂ ನನ್ನ ಮಕ್ಕಳ ಹಿಂಗೆ ಆಡ್ತಾ ಇದ್ದೀರಾ, ನೀವು ಮುಚ್ಕೊಂಡು ಬಂದು ಆಡ್ರಲ್ಲ ಅಂತ ಶ್ರೀಲಂಕಾದವರು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಆಡಿ. ಏನಕ್ಕೆ ಇಲ್ಲಿ ನಾವು ಶ್ರೀಲಂಕಾದಲ್ಲಿ ತಾನೇ ಆಡಿಸ್ತಾ ಇದ್ದೀವಿ, ನಾವೇ ತಾನೇ ಹೋಸ್ಟ್ ಮಾಡ್ತಾ ಇದ್ವಿ, ಅಂದರೆ ನಮ್ಮ ನೆಲದಲ್ಲೇ ತಾನೇ ನಿಮಗೆ ಬಿಟ್ಟಿದ್ದೀವಿ ಆಡೋದಕ್ಕೆ ಅಂತ, ಬಂದ್ಬಿಟ್ಟು ಅಲ್ಲಿ ಆಡೋದಕ್ಕೆ ಏನು ನಿಮಗೆ ದರಿದ್ರ ನನ್ನ ಮಕ್ಕಳ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಅವ್ರು ಕೇಳೋದಲ್ಲೂ ಕೂಡ ನ್ಯಾಯ ಇದೆ. ಬರ್ರೋ ಇಲ್ಲಿ ಆಡ್ರಿ ಅಂತ, ಏನೇನು ಹೋಗಿ ಇಂಡಿಯಾದಲ್ಲಿ ಆಡ್ತಾ ಇದ್ದೀರಾ ನೀವು, ಶ್ರೀಲಂಕಾದಲ್ಲಿ ತಾನೇ ಆಡ್ತಿದ್ದೀರಾ, ಬಂದ್ಬಿಟ್ಟು ಆಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಇದೊಂಥರ ಫೈನಾನ್ಷಿಯಲ್ ಲಾಸು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಏನು ಇಂಡಿಯಾಗೆ ಫುಲ್ಲು ಪ್ರಾಫಿಟ್ ಆಗ್ಬಿಡುತ್ತೆ ಅಂತಲ್ಲ, ಇಂಡಿಯಾಗೂ ಕೂಡ ಹಂಗೆ ನೋಡೋಕೆ ಹೋದ್ರೆ ಸ್ವಲ್ಪ ಮಟ್ಟಿಗೆ ಲಾಸೇನೆ. ಬಟ್ ನಾವು ಆ ಲಾಸ್ನ ಖಂಡಿತ ಸಹಿಸ್ಕೋಬೋದು.
ಬಟ್ ಪಾಕಿಸ್ತಾನದವರಾಗಿರಲಿ, ಶ್ರೀಲಂಕಾದವರಾಗಿರಲಿ, ಚಿಕ್ಕ ಚಿಕ್ಕ ಕ್ರಿಕೆಟಿಂಗ್ ನೇಷನ್ಗಳಾಗಿರಲಿ, ಇದರಿಂದ ಆಗುವಂಥ ಲಾಸ್ನ ಖಂಡಿತ ಒಂಥರ ಸಹಿಸ್ಕೊಳ್ಳೋಕ್ಕಾಗಲ್ಲ. ICCಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ICCಗೆ ಇಂಪ್ಯಾಕ್ಟ್ ಆಯಿತು ಅಂತಂದರೆ ಖಂಡಿತ ಓವರಾಲ್ ರೆವೆನ್ಯೂ ಇಂಪ್ಯಾಕ್ಟ್ ಆಗುತ್ತೆ. ಓವರಾಲ್ ರೆವೆನ್ಯೂ ಇಂಪ್ಯಾಕ್ಟ್ ಆಯಿತು ಅಂದರೆ ಖಂಡಿತ ಬೇರೆ ನೇಷನ್ಗಳಿಗೆ ಹೋಗುವಂಥ ರೆವೆನ್ಯೂ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ, ನೀವೇನೇನೋ ಮಾಡಿದ್ದೀರಾ, ನಮಗೆ ನಾವೆಲ್ಲ ಏನು ಮರ್ತಿಲ್ಲ ಅಂತ ಅನ್ಕೊಂಡಿಲ್ಲ. ನಿಮಗೆ ಟೋರ್ ಮಾಡೋಕ್ಕೆ ಬಂದ್ಬಿಟ್ಟು ನಾವು ಓಡ್ ಬಂದಿರೋದು ಎಷ್ಟು ಸಲ ಓಡ್ ಬಂದಿದ್ದೀವಿ, ಅಲ್ಲ ನನ್ನ ಮಕ್ಕಳನ್ನ ಕೋತಿ ಅವತಾರಗಳು ಆಡ್ತಿದ್ದೀರಾ ಅಂತ. ಅಂದರೆ ಅದು ಇದು ಡಮ್ ಅನ್ಸ್ಕೊಂಡಾಗೆಲ್ಲ ಅವ್ರು ಎಷ್ಟು ಸಲ ಓಡ್ ಬಂದಿದ್ದಾರೆ ಅಲ್ಲಿ ಶ್ರೀಲಂಕನ್ ಪ್ಲೇಯರ್ಸ್ಗಳು, ನಾವು ಆಡೋದಿಲ್ಲ ಅಂತ. ಸೊ ಅದೆಲ್ಲ ಮರ್ತಿಲ್ಲ ನಾವು, ಇಲ್ಲಿ ಬಂದ್ಬಿಟ್ಟು ಅದನ್ಕೊಂಡು ಆಡ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನು ಮಾಡ್ತಾರೆ ಅಂತ 15ನೇ ತಾರೀಕು ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 5, ಇಂಡಿಯನ್ ಅಂಡರ್-19 ಟೀಮು ವರ್ಲ್ಡ್ ಕಪ್ನ ಗೆದ್ರು. ಈ ಗೆದ್ದಿರೋಂಥ ಟೀಮಿಗೆ BCCI ಅವರು ಪ್ರೈಸ್ ಮನಿನ ಅನೌನ್ಸ್ ಮಾಡಿದರೆ 7.5 ಕೋಟಿನ ಪ್ರೈಸ್ ಮನಿ ಹಾಕಿ ಕೊಟ್ಟಿದ್ದಾರೆ. ಏನು ಗರ ಇಷ್ಟನ ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಕೊಡಬೇಕು, ಅವರು ಒಂದೇ ರೀತಿ ಇರಬೇಕು. ಅಂಡರ್-19 ಟೀಮ್ ಆದ್ರೇನು, ಅಲ್ಲಿ ಮೈನ್ ಟೀಮ್ ಆದ್ರೇನು, ಮೈನ್ ಟೀಮಿಗೆ ಜಾಸ್ತಿ ಕೊಡ್ತಾರೆ. ಇದಕ್ಕೆ ನನಗೆ 7.5 ಕೋಟಿ ಕೊಟ್ಟಿದ್ದಾರೆ ಲೆಕ್ಕ ಹಾಕ್ಬಿಟ್ಟು. ಎಲ್ಲ ಚಿಕ್ಕ ಹುಡುಗರು ಎಲ್ಲ ದುಡ್ಡು ನೋಡ್ಬಿಟ್ಟು ಹಾಳಾಗೋಗ್ಬಿಡ್ತಾರೆ ಅಂತ ಕಮ್ಮಿ ಕೊಟ್ಟಿದ್ದಾರೆ ಥರ ಕಾಣಿಸ್ತೈತೆ. ರೇಟ್ ಮಾಡೋಕ್ಕಾಗಲ್ಲ. ಅವರು ಅಂಡರ್-19 ವರ್ಲ್ಡ್ ಕಪ್ಪು ಒಂಥರ ಇಂಡಿಯಾ ಬೇಜಾನ್ ಸಲ ಗೆದ್ದಿದೆ, 6 ಸಲ ಗೆದ್ದಿದೆ. ಏನೋ ಒಂದು 10 ವರ್ಷಕ್ಕೊಂದ್ಸಲಿ 15 ವರ್ಷಕ್ಕೊಂದ್ಸಲಿ ಗೆಲ್ತು ಅಂದರೆ ಅದಕ್ಕೊಂಥರ ವ್ಯಾಲ್ಯೂನೇ ಬೇರೆ ಇರುತ್ತೆ. ಯಾವಾಗಲೂ ನಾವೇ ಹೊಡಿತಾ ಇರ್ತೀವಿ ಅಂಡರ್-19 ವರ್ಲ್ಡ್ ಕಪ್ ನಂಗೆ ನೋಡೋಕೆ ಅಂತಂದರೆ. ಯಾಕಂದರೆ ಡಾಮಿನೇಷನ್ ಅಂತೂ ನಮ್ಮ ಇಂಡಿಯನ್ ಕ್ರಿಕೆಟು ಯಂಗ್ಸ್ಟರ್ಸ್ ಅಂತ ಬಂದಾಗ ತೋರಿಸ್ತಾರೆ ಯಾವಾಗಲೂ ಕೂಡ. ಸೊ ಏನು ಸ್ಪೆಷಲ್ ಏನು ಅನ್ಸೋದಿಲ್ಲ. ಅಂಡರ್-19 ವರ್ಲ್ಡ್ ಕಪ್ ಅಂತ ಅಂದಾಗ ಇಂಡಿಯಾ ಗೆಲ್ಲೇಬೇಕು, ಗೆಲ್ಲುತ್ತೆ ಅನ್ನೋ ಥರನೇ ಸೀನ್ ಇರೋವಂಥದ್ದು. ಸೊ 7.5 ಕೋಟಿನ ನಿಗದಿ ಮಾಡಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋಲಿ ಗಾಯ್ಸ್.